Yes, my dear students, the next concept is intermolecular forces of repulsion. ಓಕೆ, ಹಾಗಾದ್ರೆ ನೀವು ಲಾಸ್ಟ್ ವಿಡಿಯೋಸ್ನೆಲ್ಲ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಓದಿದ್ದೀರಾ. ಈಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ರಿಪಲ್ಷನ್ ಅಂತಕ್ಕಂಥದ್ದು ಅಂದ್ರೆ ಮಾಲಿಕ್ಯೂಲ್ಸ್ ಮಧ್ಯೆ ಅಟ್ರಾಕ್ಷನ್ ಇರುತ್ತೆ, ರಿಪಲ್ಷನ್ ಕೂಡ ಇರುತ್ತಂತೆ. ಅರ್ಥ ಆಗ್ತಿದ್ಯಾ? ಓಕೆ, ದ ಮಾಲಿಕ್ಯೂಲ್ಸ್ ಆಲ್ಸೋ ಎಕ್ಸರ್ಟ್ಸ್ ರಿಪಲ್ಸಿವ್ ಫೋರ್ಸಸ್ ಆನ್ ಒನ್ ಅನದರ್. ಓಕೆ, ರಿಪಲ್ಸಿವ್ ಫೋರ್ಸಸ್ ಆನ್ ಒನ್ ಅನದರ್, ಒಂದಕ್ಕೊಂದು ಮಾಲಿಕ್ಯೂಲ್ ಮಧ್ಯೆ ರಿಪಲ್ಸಿವ್ ಫೋರ್ಸಸ್ ಕೂಡ ಇರುತ್ತೆ. when two molecules are brought into close contact with each other, for example, this is one molecule, this is another molecule. Okay, this is the center part of the nucleus. Okay, this is another molecule, nucleus. This is electron cloud. Okay, the molecule of the electron cloud. Okay, these two molecules contact with each other or close to each other. ಒಂದಕ್ಕೊಂದು ಮಾಲಿಕ್ಯೂಲ್ಸ್ ನ ತುಂಬಾ ಹತ್ರ ತಗೊಂಡ್ಬಂದಾಗ, ಓಕೆ, these are between the electron clouds and between the nuclei of the two molecules. ಅರ್ಥ ಆಗ್ತಿದೆಯಾ? ಹಾಗಾದ್ರೆ when two molecules are brought into close contact with each other, ಒಂದಕ್ಕೊಂದು ಹತ್ರ ತಗೊಂಡ್ಬಂದಾಗ, close to each other, the repulsive forces may also start operating. repulsive forces ಸ್ಟಾರ್ಟ್ ಆಗುತ್ತಂತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನೋಡಿ, ಈ ಒಂದು ಮಾಲಿಕ್ಯೂಲ್ಸ್ ನ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ಒಂದಕ್ಕೊಂದು ಹತ್ರ ತಗೊಂಡ್ಬಂದಾಗ, ಹಾಗಾದ್ರೆ ಪಾಸಿಟಿವ್ ಆಫ್ ದ ಒನ್ ಮಾಲಿಕ್ಯೂಲ್ ಅಂಡ್ ಪಾಸಿಟಿವ್ ಆಫ್ ದ ಅನದರ್ ಮಾಲಿಕ್ಯೂಲ್, repulsive force, electron cloud of the one molecule and electron cloud of the another molecule, the repulsive forces exerts between these two molecules. ಹಾಗಾದ್ರೆ ಪಾಸಿಟಿವ್ always repulsion, negative always repulsion ಅಂತಕ್ಕಂಥದ್ದು. ಓಕೆ, these are between the electron clouds and between the nuclei of two molecules. ಹಾಗಾದ್ರೆ ಈ ಒಂದು ರಿಪಲ್ಸಿವ್ ಫೋರ್ಸಸ್ ಯಾವಾಗ ಎಕ್ಸರ್ಟ್ ಆಗುತ್ತೆ? ಪಾಸಿಟಿವ್ ಮತ್ತೆ ಎಲೆಕ್ಟ್ರಾನ್ ಕ್ಲೌಡ್ ಮಧ್ಯೆ ರಿಪಲ್ಷನ್ ಅಂತಕ್ಕಂಥದ್ದು ಜನರೇಟ್ ಆಗುತ್ತೆ. ಓಕೆ, ದ ಮ್ಯಾಗ್ನಿಟ್ಯೂಡ್ ಆಫ್ ರಿಪಲ್ಸಿವ್ ಫೋರ್ಸಸ್ ಇನ್ಕ್ರೀಸಸ್. ಆ ಮ್ಯಾಗ್ನಿಟ್ಯೂಡ್ ಅಂದ್ರೆ ಆ ಒಂದು ರಿಪಲ್ಸಿವ್ ಫೋರ್ಸಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ರ್ಯಾಪಿಡ್ಲಿ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಡಿಕ್ರೀಸಸ್. ಹಾಗಾದ್ರೆ ಆ ಮಾಲಿಕ್ಯೂಲ್ಸ್ ಮಧ್ಯೆ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಷ್ಟು ದೂರ ಇದ್ದಾರೆ, ಸರಿನಾ? ಇಲ್ಲಿ ರಿಪಲ್ಸಿವ್ ಫೋರ್ಸಸ್ ಕಡಿಮೆ ಇರುತ್ತೆ. ಹಾಗಾದ್ರೆ ತುಂಬಾ ಹತ್ರ ಆದಾಗ, ಡಿಸ್ಟೆನ್ಸ್ ತುಂಬಾ ಹತ್ರ ಆದಾಗ ರಿಪಲ್ಸಿವ್ ಫೋರ್ಸಸ್ ಅಂತಕ್ಕಂಥದ್ದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನಿಮ್ಗೆ ಎಣ್ಣೆ ಸೀಗೆಕಾಯಿ ಅಂತ ಹೇಳ್ತಾರಲ್ಲ, ಇಬ್ರು ಫ್ರೆಂಡ್ಸ್ ತುಂಬಾ ಹತ್ರ ಕೂರಿಸಿದಾಗ ಅವ್ರಿಬ್ರಿಗೂ ಆಗೋದಿಲ್ಲ. ತುಂಬಾ ಹತ್ರ ಕೂರಿಸಿದಾಗ ಯಾವಾಗ್ಲೂ ರಿಪಲ್ಸಿವ್ ಫೋರ್ಸಸ್ ಎಕ್ಸರ್ಟ್ ಆಗ್ತಿರುತ್ತೆ. ಅದೇ ಅವ್ರು ದೂರ ಇದ್ದಾಗ ರಿಪಲ್ಸಿವ್ ಫೋರ್ಸಸ್ ಕಡಿಮೆ ಇರುತ್ತೆ. ಸೇಮ್ ಆಸ್ ಇಟ್ ಈಸ್ ಕಾನ್ಸೆಪ್ಟ್. ಓಕೆ, this is the reason that liquids and solids are to compress. ಹಾಗಾದ್ರೆ ನಾವು ಸಾಲಿಡ್ ಸ್ಟೇಟ್ ಮತ್ತೆ ಲಿಕ್ವಿಡ್ ಸ್ಟೇಟ್ ನ ಅಷ್ಟು ಈಸಿಯಾಗಿ ಕಂಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಾಗಾದ್ರೆ ಕಂಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂದ್ರೆ ದ ರಿಪಲ್ಸಿವ್ ಫೋರ್ಸಸ್ ಎಕ್ಸರ್ಟ್ ಇನ್ ಸಾಲಿಡ್ ಸ್ಟೇಟ್ ಅಂಡ್ ಲಿಕ್ವಿಡ್ ಸ್ಟೇಟ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಬಟ್ ಗೇಷಿಯಸ್ ಮಾಲಿಕ್ಯೂಲ್ ನಾವೇನ್ ಮಾಡ್ಬೋದು? ಕ್ಯಾನ್ ಈಸಿಯಾಗಿ ಕಂಪ್ರೆಸ್ ಮಾಡ್ಬೋದು. ಬಟ್ ಸಾಲಿಡ್ ಅಂಡ್ ಲಿಕ್ವಿಡ್ಸ್ ನಾವು ಹಾರ್ಡ್ ಟು ಕಂಪ್ರೆಸ್, ಅಷ್ಟು ಈಸಿಯಾಗಿ ಕಂಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಥರ್ಮಲ್ ಎನರ್ಜಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಥರ್ಮಲ್ ಎನರ್ಜಿ? ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಹಾಗಾದ್ರೆ ಕೈನೆಟಿಕ್ ಮೀನ್ಸ್ ಮೂವಿಂಗ್, ಮೋಷನ್ ಅಂತಕ್ಕಂಥದ್ದು. ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಪಾರ್ಟಿಕಲ್ಸ್, ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ ಮೂವ್ ಆಗ್ತಾ ಇದೆ, ಹಾಗಾದ್ರೆ ಆ ಎನರ್ಜಿ ಅಸೋಸಿಯೇಟ್ ಆಗುತ್ತಂತೆ ಯಾವ್ದ್ರಿಂದ? ಕೈನೆಟಿಕ್ ಎನರ್ಜಿ, ಆ ಮೂವ್ ಆಗ್ತಾ ಇದೆ. ಸಿನ್ಸ್ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಅಂತಕ್ಕಂಥದ್ದು ಏನಾಗಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಇಫ್ ಟೆಂಪರೇಚರ್ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಕೈನೆಟಿಕ್ ಎನರ್ಜಿನೂ ಕೂಡ ಏನಾಗ್ತಿರುತ್ತೆ? ಇನ್ಕ್ರೀಸ್ ಆಗುತ್ತಂತೆ. ಇಟ್ ಈಸ್ ಕಾಲ್ಡ್ ಥರ್ಮಲ್ ಎನರ್ಜಿ. ಹಾಗಾದ್ರೆ ಥರ್ಮಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ? ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೋಡಿ, ಥರ್ಮಲ್ ಎನರ್ಜಿ ಜಾಸ್ತಿ ಆದಂಗೆಲ್ಲ ಕೈನೆಟಿಕ್ ಎನರ್ಜಿನೂ ಕೂಡ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಿರುತ್ತೆ. ಥರ್ಮಲ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಟೆಂಪರೇಚರ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಥರ್ಮಲ್ ಎನರ್ಜಿ ನೋಡಿದಾಗ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಅಂಡ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಥರ್ಮಲ್ ಎನರ್ಜಿ ತುಂಬಾ ಜಾಸ್ತಿ ಇರ್ತಕ್ಕಂಥದ್ದು ಯಾವ್ದ್ರಲ್ಲಿ? ಗೇಷಿಯಸ್ ಸ್ಟೇಟ್ ಕೆನ್ ಈಸಿಲಿ ಅಂದ್ರೆ ಮೂವ್ ಇನ್ ಕೈನೆಟಿಕ್ ಎನರ್ಜಿ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತಂತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ದ ನೆಕ್ಸ್ಟ್ ಒನ್, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ವರ್ಸಸ್ ಥರ್ಮಲ್ ಎನರ್ಜಿ ಆಫ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ಈಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಮತ್ತೆ ಥರ್ಮಲ್ ಎನರ್ಜಿ ತಗೊಳ್ಳೋಣ ಮಕ್ಕಳೇ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಇವೆರಡಕ್ಕೂ ಯಾವ ರೀತಿ ರಿಲೇಶನ್ಶಿಪ್ ಇರುತ್ತೆ ಅಂತಕ್ಕಂಥದ್ದು. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ವರ್ಸಸ್ thermal energy of 3 states of matter. Intermolecular forces keeps the molecules together. ಓಕೆ, ಹಾಗಾದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂತಕ್ಕಂಥದ್ದು ಏನು? ತುಂಬಾ ಮಾಲಿಕ್ಯೂಲ್ಸ್ ಮಧ್ಯೆ ಆ ಒಂದು ತುಂಬಾ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಾಗ, ಅರ್ಥ ಆಗ್ತಿದೆಯಾ ಹಾಗಾದ್ರೆ, ತುಂಬಾ ಹತ್ರ ಇರುತ್ತೆ ಅಂತಕ್ಕಂಥದ್ದು. ಬಟ್ ಥರ್ಮಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಟೆಂಡ್ಸ್ ಟು ಕೀಪ್ ದೆಮ್ ಅಪಾರ್ಟ್. ಹಾಗಾದ್ರೆ ಥರ್ಮಲ್ ಎನರ್ಜಿ ತುಂಬಾ ದೂರ ಇಟ್ಟಿರುತ್ತಂತೆ. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಕೀಪ್ಸ್ ಮಾಲಿಕ್ಯೂಲ್ಸ್ ಟುಗೆದರ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇದ್ದಾಗ ಮಾಲಿಕ್ಯೂಲ್ಸ್ ತುಂಬಾ ಹತ್ರ ಆಗಿರುತ್ತವೆ. ಥರ್ಮಲ್ ಎನರ್ಜಿ ಇದ್ದಾಗ ಮಾಲಿಕ್ಯೂಲ್ಸ್ ಅಂತಕ್ಕಂಥದ್ದು ದೇ ಕೀಪ್ ದೆಮ್ ಅಪಾರ್ಟ್ ಅಂತಕ್ಕಂಥದ್ದು ತುಂಬಾ ದೂರ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ಇನ್ 3 ಸ್ಟೇಟ್ಸ್, ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಅಂಡ್ ಗೇಷಿಯಸ್ ಸ್ಟೇಟ್ ಬಂದಾಗ ನಾವು ಥರ್ಮಲ್ ಎನರ್ಜಿ ವರ್ಸಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ನಾವು ಯಾವ ರೀತಿ ಡಿಸ್ಕಷನ್ ಮಾಡ್ಬೋದಪ್ಪ ಅಂದ್ರೆ, ಓಕೆ, ಇನ್ ಸಾಲಿಡ್ ಸ್ಟೇಟ್. ಓಕೆ, ಫಸ್ಟ್ ಒನ್ ಯಾವ್ದು ತಗೊಳ್ಳೋಣ? ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟ್ ನಲ್ಲಿ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತಕ್ಕಂಥದ್ದು ದ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಪಾರ್ಟಿಕಲ್ಸ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಕ್ಲೋಸ್ಲಿ ಪ್ಯಾಕ್ ಆಗಿದ್ದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ the intermolecular forces okay is strong. intermolecular forces ಅಂತಕ್ಕಂಥದ್ದು ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ. and thermal energy, the thermal energy is weak in nature. thermal energy ಏನಾಗಿರುತ್ತೆ? ವೀಕ್ ಆಗಿರುತ್ತೆ. ಅಂದ್ರೆ ನಾವು ಒಂದು ಸಾಲಿಡ್ ಸ್ಟೇಟಿಗೆ ಥರ್ಮಲ್ ಎನರ್ಜಿ ಕೊಟ್ಟಾಗ ಅದು ಮೂವ್ ಆಗ್ತಕ್ಕಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅಷ್ಟು ಈಸಿಯಾಗಿ ಮೂವ್ ಆಗೋದಿಲ್ಲ, ಸ್ಲೋ ಇರುತ್ತೆ. ಸ್ಪೀಡ್ ಅಂತಕ್ಕಂಥದ್ದು ತುಂಬಾ ಸ್ಲೋ ಇರುತ್ತೆ. ವೇರ್ ಇನ್ ಸಾಲಿಡ್ ಸ್ಟೇಟ್ ಬಿಕಾಸ್ ಕ್ಲೋಸ್ಲಿ ಪ್ಯಾಕ್ಡ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಈಸ್ ವೆರಿ ಸ್ಟ್ರಾಂಗ್ ಇನ್ ನೇಚರ್. ಓಕೆ, ಬಟ್ ಇನ್ ಲಿಕ್ವಿಡ್ ಸ್ಟೇಟಿಗೆ ಬಂದಾಗ ಲಿಕ್ವಿಡ್ ಸ್ಟೇಟ್ ಓಕೆ ದ ಇಂಟರ್ಮಾಲಿಕ್ಯುಲರ್ the particles are loosely packed. In liquid state. The intermolecular force and the thermal energy is in between solid and gaseous state. ಹಾಗಾದ್ರೆ ಈ ಒಂದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂಡ್ ಥರ್ಮಲ್ ಎನರ್ಜಿ ಅಂತಕ್ಕಂಥದ್ದು, ಥರ್ಮಲ್ ಎನರ್ಜಿ ಆರ್ in between or intermediate between solids and gases. ಸಾಲಿಡ್ಸ್ ಮತ್ತೆ ಗ್ಯಾಸಸ್ ಮಧ್ಯೆ ಇವೆರಡು ಫೋರ್ಸ್ ಅಂತಕ್ಕಂಥದ್ದು ಅಂದ್ರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಮತ್ತೆ ಥರ್ಮಲ್ ಎನರ್ಜಿ ಇನ್ ಬಿಟ್ವೀನ್ ಸಾಲಿಡ್ಸ್ ಅಂಡ್ ಗ್ಯಾಸಸ್. ಓಕೆ, ಅಂಡ್ ಇನ್ ಫೈನಲಿ ಗೇಷಿಯಸ್ ಸ್ಟೇಟ್ ಅಲ್ಲಿ ತಗೊಂಡಾಗ ನಾವು ಗ್ಯಾಸಸ್ ಅಂತ ತಗೊಂಡಾಗ ಗೇಷಿಯಸ್ ಸ್ಟೇಟ್ the particles are randomly packed. Okay, the intermolecular forces is weak in nature and the thermal energy is very strong in nature. ಹಾಗಾದ್ರೆ intermolecular forces are weak. Okay, and the thermal energy is strong. thermal energy ಅಂತಕ್ಕಂಥದ್ದು ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ. ವೇರ್ ಇನ್ ಗೇಷಿಯಸ್ ಸ್ಟೇಟ್. ಹಾಗಾದ್ರೆ ನಾವೊಂದು ಗೇಷಿಯಸ್ ಮಾಲಿಕ್ಯೂಲ್ಸ್ ಅಥವಾ ಗೇಷಿಯಸ್ ಸ್ಟೇಟ್ಗೆ ಹೀಟ್ ಅನ್ನ ಪ್ರೊವೈಡ್ ಮಾಡಿದಾಗ ಅಥವಾ ಹೀಟ್ ಅನ್ನ ಕೊಟ್ಟಾಗ the molecules can easily move in very fast in all possible direction. ಹಾಗಾದ್ರೆ thermal energy is very strong in gaseous state. intermolecular forces are weak in
gaseous state. Okay. Molecular interaction energy. Molecular interaction energy. Molecular interaction energy. Okay. Molecular interaction energy ಅಂತಕ್ಕಂಥದ್ದು gas, liquid and solid. ಗ್ಯಾಸ್, ಲಿಕ್ವಿಡ್ ಅಂಡ್ ಸಾಲಿಡ್ ಅಂತಕ್ಕಂಥದ್ದು. ನೋಡಿ, ಹಾಗಾದ್ರೆ ಮಾಲಿಕ್ಯುಲರ್ ಇಂಟರಾಕ್ಷನ್ ಎನರ್ಜಿ ತುಂಬಾ ಜಾಸ್ತಿ ಎಲ್ಲಿರುತ್ತೆ? ಸಾಲಿಡ್ ನಲ್ಲಿ ಜಾಸ್ತಿ ಇರುತ್ತೆ, ಗೇಷಿಯಸ್ ಮಾಲಿಕ್ಯೂಲ್ ತುಂಬಾ ಕಡಿಮೆ ಇರುತ್ತೆ. ಓಕೆ. ಪ್ರಿಡಾಮಿನೆನ್ಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್. ಪ್ರಿಡಾಮಿನೆನ್ಸ್ ಆಫ್ intermolecular interaction. Okay. And the next one is thermal energy. Thermal energy. Okay. Thermal energy. Gas, liquid and solid. But the direction ನೀವು ಚೇಂಜ್ ಮಾಡಿ ಮಕ್ಕಳ. ಓಕೆ. ಡೈರೆಕ್ಷನ್ ಈ ರೀತಿ ಕೊಡಿ. Okay. The thermal energy is maximum in gaseous state then compared to liquid and solid state. Okay. Predominance of thermal energy. Predominance of thermal energy. ಓಕೆ. ನೋಡಿ, ಈ ಒಂದು ಡೈರೆಕ್ಷನ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ಮಾಲಿಕ್ಯುಲರ್ ಇಂಟರಾಕ್ಷನ್ ಎನರ್ಜಿ is maximum in solid state. Thermal energy is maximum in gaseous state. ಅರ್ಥ ಆಗ್ತಿದೆಯಾ ಹಾಗಾದ್ರೆ ಇಂಟರಾಕ್ಷನ್ ಎಲ್ಲಿ ಮಾಲಿಕ್ಯೂಲ್ಸ್ ಮಧ್ಯೆ ಇಂಟರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ಅಲ್ಲಿ ಥರ್ಮಲ್ ಎನರ್ಜಿ ಕಡಿಮೆ ಇರುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಎಲ್ಲಿ ಕಡಿಮೆ ಇರುತ್ತೆ, ಥರ್ಮಲ್ ಎನರ್ಜಿ ಅಂತಕ್ಕಂಥ ತುಂಬಾ ಜಾಸ್ತಿ ಇರುತ್ತೆ. ನಾವು ಇವಾಗ ಯಾವುದೋ ಒಂದು ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಮಾಲಿಕ್ಯೂಲ್ಸ್ಗೆ ಜಸ್ಟ್ ಹೀಟ್ ಕೊಟ್ಟಾಗ ಯಾವ ಮಾಲಿಕ್ಯೂಲ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ? ಗೇಷಿಯಸ್ ಮಾಲಿಕ್ಯೂಲ್ಸ್, ಬಿಕಾಸ್ ದ ಪಾರ್ಟಿಕಲ್ಸ್ ಆರ್ ರ್ಯಾಂಡಮ್ಲಿ ಪ್ಯಾಕ್ಡ್ ಅಂತಕ್ಕಂಥದ್ದು. ಓಕೆ.